ಈಗ ಆದಾಯ ತೆರಿಗೆನಲ್ಲಿ ಬದಲಾವಣೆಯನ್ನ ಮಾಡಿರೋದ್ರಿಂದಾಗಿ ಜನರಿಗೆ ಯಾವ ರೀತಿಯಾದಂತಹ ಅನುಕೂಲ ಆಗುತ್ತೆ, ಯಾವ ಎಷ್ಟು ಲಕ್ಷ ರೂಪಾಯಿಯ ಅಲ್ಲಿವರೆಗೂ ಆದಾಯ ತೆರಿಗೆ ಕಟ್ಟಂಗಿಲ್ಲ. ಜನರ ನಿರೀಕ್ಷೆ ಏನಿತ್ತು ಈ ಬಜೆಟ್ ಮೇಲೆ, ಭಾರತದ ನಾಗರಿಕರು ಎಸ್ಪೆಷಲಿ ಮಧ್ಯಮ ವರ್ಗದವರು ಮತ್ತು ಸ್ಯಾಲ್ರಿ ಟ್ಯಾಕ್ಸ್ ಪೇಯರ್ಸ್ ಅವರಿಗೆ ತುಂಬ ಹೊರೆ ಆಗ್ತಾ ಇತ್ತು. ಯಾವುದೇ ಸರ್ಕಾರ ಇಲ್ಲಿವರೆಗೂ ಬಂದಿರೋ ಸರ್ಕಾರದಲ್ಲಿ ಯಾವುದೇ ಒಂದು ಬೆನಿಫಿಟ್ಟು ಈ ಒಂದು ವರ್ಗದವರಿಗೆ ಸಿಗ್ತಾ ಇರಲಿಲ್ಲ. ಯಾಕೆಂದರೆ ಈ ಒಂದು ವರ್ಗನೇ ಇವತ್ತು ಭಾರತದ ಆರ್ಥಿಕತೆಯಲ್ಲಿ ಪ್ರಾಂಪ್ಟಾಗಿ ಟ್ಯಾಕ್ಸ್ ಪೇ ಮಾಡೋ ಒಂದು ಏನು ವರ್ಗ ಇದೆ ಅದು ಸ್ಯಾಲ್ರಿಡ್ ಮತ್ತು ಹಿಂಗೆ ಒಂದು ಮಧ್ಯಮ ವರ್ಗದವರು. ಅವರಿಗೆ ಸಿಗಬೇಕಾಗಿದ್ದ ಬೆನಿಫಿಟ್ಟು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅವರಿಗೆ. ಅವರು ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಚೇಂಜಸ್ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆಗಳಿತ್ತು. ಅದೇ ಥರ ಏನು ಟ್ಯಾಕ್ಸ್ ರೇಟ್ಸಲ್ಲಿ ಇರ್ಬೋದು, ರಿಬೇಟ್ ಏನಿತ್ತು ಅದು ಅಪ್ ಟು 12 lakhsವರೆಗೂ ಜನರ ನಿರೀಕ್ಷೆ ಇತ್ತು. ಅದು ಇವತ್ತು ನಿಜ ಆಗಿದೆ. ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ರುಪೀಸು ಸೇರಿದರೆ ಇವಾಗ ಅವ್ರಿಗೆ 12,75,000 ಏನು ಟ್ಯಾಕ್ಸ್ ರಿಬೇಟ್ ಸಿಗ್ತಾ ಇದೆ ಅಂಡರ್ 87 ಏನಲ್ಲಿ. ಇದರಿಂದ ಜನರಿಗೆ ಕೊಳ್ಳುವ ಸಾಮರ್ಥ್ಯ ಅಂದರೆ ಏನು ಡಿಸ್ಪೋಸಬಲ್ ಇನ್ಕಮ್ ಅಂತ ಏನು ಕರಿತೀವಿ ನಾವು, ಆಫ್ಟರ್ ಟ್ಯಾಕ್ಸ್ ಪೇಬಲ್ ಏನು ಜನರ ಕೈಲಿ ಉಳಿಯುತ್ತೆ ಹಣ, ಆ ಒಂದು ಹಣ ಇವಾಗ ಜಾಸ್ತಿ ಆಗುತ್ತೆ. ಅವರಲ್ಲಿ ಕೊಳ್ಳುವ ಶಕ್ತಿ ವೃದ್ಧಿ ಆಗುತ್ತೆ. ಯಾವಾಗ ಕೊಳ್ಳುವ ಶಕ್ತಿ ವೃದ್ಧಿ ಆಗುತ್ತೋ ಆ ಉತ್ಪಾದನಾ ವಲಯದಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಡಿಮ್ಯಾಂಡ್ ಕ್ರಿಯೇಟ್ ಆದಾಗ ಉತ್ಪಾದನಾ ವಲಯದಲ್ಲಿ ಕ್ರಾಂತಿ ಆಗುತ್ತೆ. ತುಂಬ ಕೈಗಾರಿಕೆಗಳು ಬರ್ತವೆ. ಕೈಗಾರಿಕೆಗಳು ಬಂದರೆ ಜನರಿಗೆ ಉದ್ಯೋಗ ಸೃಷ್ಟಿ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಇದೊಂದು ತುಂಬ ಒಂದು ಎಕ್ಸ್ಪೆಕ್ಟೆಡ್ ಆ್ಯಂಡ್ ತುಂಬ ಬೆನಿಫಿಟ್ ಆಗಿರೋ ನಿರ್ಧಾರ ಏನು ಮೋದಿ ಸರ್ಕಾರ ಇವತ್ತು ಕೊಟ್ಟಿದೆ. ಅದು ತುಂಬ ಹೆಲ್ಪ್ ಆಗಿದೆ. ಅದೇ ಥರ ಜನರಲ್ಲಿ ಡಿಸ್ಪೋಸಲ್ ಇನ್ಕಮ್ ಇನ್ಕ್ರೀಸ್ ಆದಂಗೆ, ಲೈಕ್ ಇಟ್ ವಾಸ್ ಅರೌಂಡ್ 2.11,000 ಇತ್ತು 2019ರಲ್ಲಿ. ಅದು 2023ರಲ್ಲಿ 2.54 ಏನು ಸಾವಿರ $US ಆಯಿತು. ಅದು 4.3 ಎಕ್ಸ್ಪೆಕ್ಟೇಷನ್ ಇತ್ತು 2024ರಲ್ಲಿ. ಆ ನಿಟ್ಟಿನಲ್ಲಿ ಜನರಲ್ಲಿ ಡಿಸ್ಪೋಸಬಲ್ ಇನ್ಕಮ್ ಏನು ಜಾಸ್ತಿ ಆಗುವ ಆ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರ ತುಂಬ ಸಹಕಾರ ಆಗಿದೆ. ಅದೇ ಥರ ಈಗೇನು ಜಗತ್ತು ನೋಡ್ತಾ ಇದೆ, ಟ್ರಂಪು, ಎಲಾನ್ ಮಸ್ಕು, ಅಮೆರಿಕದ ಆರ್ಥಿಕತೆ, ಅದಕ್ಕೆ ಕಾಂಪೀಟ್ ಮಾಡೋದಕ್ಕೆ ಭಾರತದ ಆರ್ಥಿಕತೆ ಸದೃಢ ಆಗಿತ್ತಾ, ಅದಕ್ಕೊಂದು ತಯಾರಾಗಿತ್ತಾ ಅನ್ನೋದಕ್ಕೊಂದು ಉತ್ತರ ಕೊಡೋ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರ ತುಂಬ ಜನರಲ್ಲಿ ಒಂದು ಒಲವು ಒಳ್ಳೆಯದಾಗಿದೆ ಅಂತ ಹೇಳ್ಬಿಟ್ಟು ಐ ಫೀಲ್ ದಟ್ ಪೂರಕವಾದ ಜನಪೂರ್ವಕವಾಗಿದೆ ಈ ಸಬ್ಜೆಕ್ಟ್. ಈಗ 12,75,000 ಜನ ತೆರಿಗೆ ಕಟ್ಟಂಗಿಲ್ಲ ನಿಜ. ಆದರೆ ಯಾವಾಗ ಅವರ TDS ಏನು ಕಟ್ ಆಗೋದಿಲ್ಲ ಪ್ರತಿ ತಿಂಗಳು ತಗೊಳ್ಳೋಂಥ ಸ್ಯಾಲರಿ. ಇಲ್ಲ, ಇಲ್ಲಿ ಒಂದೇನಾಗಿದೆ, 12,75,000 ಟ್ಯಾಕ್ಸ್ ಕಟ್ಟೋದು ಅಂತ ಏನಿಲ್ಲ. ಸ್ಲ್ಯಾಬ್ ಅಪ್ ಟು 4 lakhs ನೋ ಟ್ಯಾಕ್ಸ್. ಆಫ್ಟರ್ 4 lakhs there is a slab. ಆಫ್ಟರ್ ದಟ್ there is a ಏನು ರಿಬೇಟ್ ಇತ್ತು ಇವಾಗ ಆ ರಿಬೇಟ್ ಜಾಸ್ತಿ ಇದೆ. 12 ಲಕ್ಷವರೆಗೂ ಯಾರಿಗೆ ಎಲ್ಲ ಅವರ ಒಂದು ಸೇವಿಂಗ್ಸ್ ಎಲ್ಲ ಇನ್ಕಮ್ ಎಲ್ಲ ಏನು ATC ಇತ್ತು, ATD ಅವರು ಪ್ರೀಮಿಯಮ್ಸ್ ಇರ್ಬೋದು ಅದೆಲ್ಲ ಹೋಗಿ 12 ಲಕ್ಷ ಇತ್ತು. ಅದರ ಮೇಲೆ ಏನಾದರೂ ಇದ್ದರೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಎಲ್ಲ ಹೋಗಿ ಅವ್ರ ಇನ್ಕಮ್ ಟ್ಯಾಕ್ಸ್ ಥ್ರೆಶೋಲ್ಡ್ 12 ಲಕ್ಷದವರೆಗೆ ಇದ್ದರೆ ಯಾವುದೇ ಟ್ಯಾಕ್ಸ್ ಕಟ್ಟೋ ಪ್ರಮೇಯ ಬರಲ್ಲ. ಹೌದು 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 ಐಟಿ ರಿಟರ್ನ್ ಫೈಲ್ ಮಾಡಿದ್ಮೇಲೆ ರಿಬೇಟ್ ಸಿಗುತ್ತೆ. ಹೌದು, ಕಟ್ಟಿದಂತ ತೆರಿಗೆ TDS ಕಟ್ ಆಗಿದ್ದು ವಾಪಸ್ ಬರುತ್ತೆ. ಹೌದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.